ಇವತ್ತು ನಾನು ನಮ್ಮ ತೋಟದಲ್ಲಿ ಒಂದು ದೊಡ್ಡ ಚಾಲೆಂಜ್ ನ ತಗೊಂಡಿದ್ದೀನಿ. ಹೊಸ ಟೆಂಟ್ ನ ಹಾಕಿ ಅಲ್ಲೇ ಕಾಫಿ ಮಾಡ್ಕೊಂಡು ಕುಡಿಬೇಕು. ಆದ್ರೆ ಇದು ಸಿಂಪಲ್ ಕ್ಯಾಂಪಿಂಗ್ ಅಲ್ಲ, ಇದೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. 9:47 ಕರೆಕ್ಟಾಗಿ ಎಷ್ಟು ಟೈಮ್ ಆಗೈತೆ. ಇವತ್ತು ನಮ್ಮ ಹತ್ರ ಕ್ಯಾಂಪಿಂಗಿಗೆ ನಮ್ಮ ಹತ್ರ ಏನೇನಿದೆ ಅಂತ ಫಸ್ಟ್ ನೋಡೋಣ. ಇವಾಗ ಇಲ್ಲಿಗೆ ಒಂದು ಪಾತ್ರೆ, ಕ್ಯಾಂಪಿಂಗಿಗೆ ಬೇಕಾಗಿರೋ ಪಾತ್ರೆ ಎಲ್ಲ ಮನೆಯಿಂದ ಎತ್ತಕೊಂಬಂದಿದ್ದೀನಿ. ಈ ಬಾಕ್ಸ್ ಒಳಗೆ ಏನೈತೆ ಅಂತಂದು ನೆಕ್ಸ್ಟು ನಿಮಗೆ ಗೊತ್ತಾಗತ್ತೆ. ಮಕ್ಕನೋದಕ್ಕೆ ಬೆಡ್ ಬೇಕು, ಬೆಡ್ ಇರೋದಕ್ಕೆ ಯೋಗ ಮ್ಯಾಟ್ ಎತ್ತಕೊಂಬಂದಿದ್ದೀನಿ. ಇದು ಅಷ್ಟೇ, ಬ್ಯಾಗ್ ಬಿತ್ತು ಖಾಲಿ. ಇವಾಗ ಇಷ್ಟೊಂದೆಲ್ಲ ಐಟಮ್ಸ್ಗಳು ಅದಾವಲ್ಲ, ಫಸ್ಟ್ ಇವಾಗ ಟೆಂಟ್ ಹಾಕೋಣ. ಟೆಂಟ್ ಹಾಕಿದ್ಮೇಲೆ ಮಿಕ್ಕಿದ್ನೆಲ್ಲ ನೋಡೋಣ. ಈ ಟೆಂಟ್ನ ಹಾಕೋದು ಹೆಂಗೆ ಅಂತ ನೋಡೋಣ. ಮುಂದೆ ವಿಡಿಯೋದಲ್ಲಿ ಕಾಫಿ ಮಾಡೋದು ತುಂಬಾನೇ ಈಸಿ ಅನ್ಕೊಂಡು ಈ ವಿಡಿಯೋನ ಶುರು ಮಾಡಿದ್ವಿ. ಆದ್ರೆ ಈ ಕತ್ಲೆಯಲ್ಲಿ ಅದನ್ನ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು. ಯಾಕೆ ಅಂತ ಅಂದ್ರೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮ ಮೇನ್ ಟೆಂಟು. ಇದರೊಳಗೆ ಸ್ವಲ್ಪ ಆಕ್ಸೆಸರೀಸ್ಗಳು ಮತ್ತು ಈ ಟೆಂಟ್ನ ಯಾವ ಥರ ಹಾಕ್ಬೇಕು ಅನ್ನೋದೈತೆ. ಇದ್ರ ಅವಶ್ಯಕತೆ ನಮಗಿಲ್ಲ. ಈ ಸ್ಟಿಕ್ಗಳನ್ನ ಸ್ಟ್ರೈಟ್ ಮಾಡೋದಕ್ಕಿಂತ ಮುಂಚೆ ಇದನ್ನ ರೆಡಿ ಮಾಡ್ಕೊಬೇಕು. ಈಗ 3 ಪರ್ಸನಿಗೋಸ್ಕರ ಮಾಡಿರ್ತಾರಲ್ಲ ಟೆಂಟು, ಆ ಥರ ಅಷ್ಟು ದೊಡ್ಡ ಟೆಂಟು. ಈಗ ನಾವಿರೋದೆಯ ಇಬ್ಬರು. ನೋಡೋಣ ಇದು ಯಾವ ಥರ ರೆಡಿ ಆಗುತ್ತೆ ಅಂತ. ಸ್ಟಿಕ್ಗಳನ್ನ ಸ್ಟ್ರೈಟ್ ಮಾಡಿ ಈ ಟೆಂಟಿನ ಪೊಸಿಷನಿಗೆ ತರ್ತೀನಿ. ಸ್ಟಿಕ್ನ ಯಾವ ಥರ ಕೂಡ್ಸೋದು ಅಂತ ಅಂದರೆ, ಇಲ್ಲಿ ಲಾಕ್ ಇರ್ತದೆ. ಇದು ಈ ಥರ ಹಿಂಗೆ ಜೋಡಿಸಿದ್ರೆ ಮುಗೀತು. ಈ ಥರ 4 ಪೊಸಿಷನಿಗೂ ಮಾಡಬೇಕು. ಇವಾಗ ನಮ್ಮ ಟೆಂಟು ಪೂರ್ತಿಯಾಗಿ ರೆಡಿ ಆಗೈತೆ. ಅಂದರೆ ಏನು ಕ್ಲಾಂಪ್ ಹೊಡೆದು ಆ ಥರ ಏನೂ ಕಟ್ಟಿಲ್ಲ. ಇದು ಸಿಂಪಲಾಗಿ ನಾರ್ಮಲ್ ಅಲ್ಲ, ಅಷ್ಟೊಂದೇನು ಮಳೆನೂ ಬರ್ತಾ ಇಲ್ಲ. ಇದು ಒಳಗೆಲ್ಲ ಯಾವ ಥರ ಕಾಣಿಸುತ್ತೆ ಅಂತಂದು ನಿಮಗೆ ಇವಾಗ ತೋರಿಸ್ತೀನಿ. ಈ ಜಿಪ್ ಐತಲ್ಲ, ಇದನ್ನ ತೆಗೆದ್ವಿ ಅಂತಂದರೆ ಪಕ್ಕ ಬರ್ತೈತಿ. ಆಗಲೇ ನಿಮಗೊಂದು ಬಾಕ್ಸ್ನ ತೋರಿಸಿದ್ದೆ. ಆ ಬಾಕ್ಸ್ ಒಳಗೆ ಎಲ್ಲರೂ ಬೆಟ್ಟದ ಮೇಲೆ ಕ್ಯಾಂಪಿಂಗ್ ಮಾಡ್ಬೇಕಪ್ಪ ಅಂತಂದರೆ, ಅಡುಗೆ ಮಾಡ್ಕೊಬೇಕಪ್ಪ ಅಂತಂದರೆ ದೊಡ್ಡದಾಗಿ, ಅಂದರೆ ಸಿಂಗಲ್ ಆಗೋವರಿಗೆ ಅಷ್ಟೇನು ದೊಡ್ಡದಾಗಿ ಏನು ತಾಗೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಮೊದಲನೇದಾಗಿ ಇದೊಂದು ಸ್ಟವ್ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದರೊಳಗೂ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಒಂದು ಬ್ಯಾಗ್ ಒಳಗೆ ಚಿಕ್ಕದಾಗಿರೋವಂಥ ಸ್ಟವ್ ಸಿಗ್ತದೆ ನಮಗೆ. ಹಿಂಗಿರ್ತದೆ ಇದು ಇದೇ ಥರನೇ ಪ್ಯಾಕೇಜಿಂಗ್ ಇರ್ತದೆ. ಈ ಥರ ಎಲ್ಲದನ್ನು ಅನ್ಫೋಲ್ಡ್ ಮಾಡಿದರೆ ರೆಡಿ ಆಗ್ತದೆ. ಮತ್ತು ಹಿಂದೆ ಸ್ಟ್ಯಾಂಡು ಅಷ್ಟೇ, ಇದನ್ನು ಈ ಥರ ಅನ್ಫೋಲ್ಡ್ ಮಾಡಿದ್ರೆ ರೆಡಿ ಆಗ್ತದೆ. ಇದು ನಮಗೆ ತುಂಬಾ ಯೂಸ್ಫುಲ್ ಆಗತ್ತೆ. ಅಂದರೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರಬೇಕು, ಎಲ್ಲಿ ಬೇಕೋ ಅಲ್ಲಿ ನಮಗೆ ಟೆಂಟ್ನ ಹಾಕೊಂಡು ಇಷ್ಟರಾಗೆ ಅಡುಗೆ ಮಾಡ್ಕೊಂಡು ತಿನ್ಬೇಕು. ಮಾಡ್ಕೊಂಡ್ರೆ ಮ್ಯಾಗಿ ಇಲ್ಲ ಅಂತ ಅಂದರೆ ನಾವು ಇವಾಗ ಮಾಡ್ತೀವಲ್ಲ ಕಾಫಿ, ಆ ಥರ. ಇದೊಂದು ಸಿಲಿಂಡ್ರು, ಈ ಕ್ಯಾಪ್ನ ತೆಗೆದು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದಾಗ ನಮ್ಮದೊಂದು ಚಿಕ್ಕದಾಗಿರೋ ಸ್ಟವ್ ರೆಡಿ ಆಗತ್ತೆ. ಇವಾಗ ನಾವು ಇದರೊಳಗೆ ಕಾಫಿ ಮಾಡ್ಕೊಂಡು ಕುಡಿದು ನೋಡ್ತೀವಿ ನಮ್ಮದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂತ. ಅಷ್ಟು ಇಲ್ಲಿ ಈ ಥರ ಮಾಡಿದ್ದೀವಿ. ಇಲ್ಲಿ ಇದು ಅಂದರೆ ಗಾಳಿ ಒಳಗಿಂದ ಹೊರಗೆ ಹೋಗೋಕ್ಕೆ, ಇದು ಈ ಕಡೆಯಿಂದ ಬರೋಕ್ಕೆ. ಆದರೆ ಎರಡನ್ನೂ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿ ಈ ಥರ ಎಲ್ಲ ಕಸ ಥರ ಬಿಸಾಕಿದ್ದೀವಿ. ಇವ್ರು ನಮ್ಮ ಕ್ಯಾಮ್ರಾಮ್ಯಾನು. ಇಲ್ಲೊಂದು ಲೈಟ್ ಬಿದ್ದತ್ತೆ, ಇಲ್ಲೊಂದು ಲೈಟ್ ಹಾಕಿದ್ದೀವಿ. ಈ ಲೈಟ್ ಯಾವಾಗ ಕೆಳಗೆ ಬೀಳ್ತತೆ ಅನ್ನೋದು ಗೊತ್ತಿಲ್ಲ. ಆದರೂ ಸ್ವಲ್ಪ ಹುಳಗಳು ಬಂದಿದ್ದಾವೆ. ಬೆಂಕಿ ಪಟ್ನ ಲೈಟ್ ಆ ಥರ ಏನೋ ಬೇಕಿಲ್ಲ. ಇಲ್ಲೊಂದು ತಂತಿ ಥರ ಬಂದತ್ತೆ, ಇದೇ ಲೈಟ್ ಅದಕ್ಕೆ. ಹಿಂಗಂದರೆ ಅದು ಸ್ಕಿನ್ ಆಗಿ ಕಿಡಿ ಬರ್ತತಿ. ಇದನ್ನು ಈ ಥರ ಫಿಕ್ಸ್ ಮಾಡಬೇಕು. ಇಷ್ಟು ಫಿಕ್ಸ್ ಮಾಡಿದ್ವಿ ಅಂದರೆ ಮುಗೀತು. ಯಾವುದೇ ಕಾರಣಕ್ಕೂ ಆ ಟೆಂಟ್ ಹಾಕಿದಾಗ ಒಳಗೆ ಮಾತ್ರ ಅಡುಗೆ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಇಲ್ಲಿ ಬಿಸಿ ಇರ್ತೈತೆ. ಇದಷ್ಟು ತಾಟ್ಪಾಲು ಇದೇನು ಅಷ್ಟೊಂದೇನು ಗಟ್ಟಿ ಮೆಟೀರಿಯಲ್ ಏನಲ್ಲ. ಈಗೆಲ್ಲರೂ ನಾವು ಒಲೆ ಹಚ್ಚಿದ್ದು ಹಂಗೆ ಆಫ್ ಮಾಡಿದ್ವಿ.
ಅಷ್ಟಕ್ಕೆ ಸರಿಯಾಗೈತಿ. ಇವಾಗ ಹೊರಗೆ ತಗೊಂಡು ಹೋಗಿ ಅಡುಗೆ ಮಾಡ್ತೀವಿ. ಒಂದು ಕಾಫಿಗಾಗಿ ಇಷ್ಟೊಂದೆಲ್ಲ ಸಾಹಸ ಪಡ್ಬೇಕಾಗಿತ್ತು ನಾವು. ಹೆಂಗಾಗತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲದು ಸರಿಯಾಗೈತೆ, ಆದರೆ ನೈಟ್ ಹೊತ್ತು ಮಾಡೋದು ಇದೇ ಪಜಿತಿ. ಹುಳಗಳೆಲ್ಲ ಬರ್ತಾ ಇರ್ತಾವಲ್ಲ, ಅದೇ ಒಂದು ಸಮಸ್ಯೆ. ಇವಾಗ ಹಾಲು ಹಾಕ್ತೀವಿ. ಜಾಸ್ತಿ ಹೊತ್ತೇನು ಟೆಂಟ್ ಒಳಗೆ ಮಾಡಬೇಕು ಅಂತ ಬಂದು ಟೆಂಟಿನ ಬಾಗಿಲೇ ಆಗ್ತಾಯಿದ್ದೀವಿ ನಾವು. ಈ ನೈಟ್ ಹೊತ್ತು ಟೀ ಮಾಡ್ಕೊಂಡು ಕುಡಿಯೋದೇ ಒಂದಿದು ಎಷ್ಟು ಕ್ಲೀನಾಗಿ ರೆಡಿ ಆಗ್ತೈತೆ. ಆದರೆ ಗೊತ್ತಿಲ್ಲ ಇದು ಎಷ್ಟು ಚೆನ್ನಾಗಿರ್ತೈತೆ ಅಂತಂದು. ಇಬ್ಬರಿಗೆ 2 ಪಾಕೆಟ್ ಹಾಕಿದರೆ ಸರಿಯಾಗೋದು. ನಾವು 5 ಪಾಕೆಟ್ ಹಾಕ್ತಿದ್ದೀವಿ. ಹೆವಿ ಸ್ಟ್ರಾಂಗ್ ಆಗಬೇಕು ಅಂತ ಅಂದು ಏನೇನೋ ಮಾಡ್ತಿದ್ದೀವಿ. ನಾವೇ ಸ್ಟ್ರಾಂಗ್ ಆಗ್ತೀವೋ ಇಲ್ಲೇ ರಾಂಗ್ ಆಗ್ತೀವೋ ಒಂದು ಗೊತ್ತಿಲ್ಲ. ಟೀ ಮಾತ್ರ ಹೆವಿ ಸ್ಟ್ರಾಂಗ್ ಆಗೋ ಥರ ಕಾಣಿಸ್ತೈತಿ. ಒಂದ್ಸರಿ ಟೀ ತೋರಿಸು. ನಾನೇ ತೋರಿಸ್ತೀನಿ. ಫುಲ್ ಆಲ್ಮೋಸ್ಟ್ ರೆಡಿ ಆಗೈತೆ. ಇದನ್ನು ಹಿಂಗೆ ತೆಗೆದು ಎಲ್ಲ ಹಾಕೋದು, ಹೆಂಗೆ ಹಾಕ್ಯನೋದು ಗೊತ್ತಾಗ್ತಿಲ್ಲ. ಈಗ ಫಸ್ಟು ಸ್ಟವ್ನ ಆಫ್ ಮಾಡ್ಕೊತೀನಿ. ಸ್ಟವ್ನ ಆಫ್ ಮಾಡ್ಕೊಂಡು ಫಸ್ಟು ಗ್ಯಾಸ್ನ ತೆಗೆದು ಸೇಫಾಗಿ ಇಡಬೇಕು. ಆಮೇಲಿಂದ ಇದೇನಿದು ಐಸ್ ಕ್ರೀಮ್ ಆಗೈತಿ. ಅಷ್ಟೊಂದು ಗಟ್ಟಿ ಆಗ್ಬಿಡುತ್ತೆ ರೆಡಿ. ಆದರೂ ಇದು ಗ್ಯಾಸ್ ಒಳಗೆ ಇನ್ನೂ ಗ್ಯಾಸ್ ಮಿಕ್ಕದೆ ಇನ್ನೂ ಐತೆ. ಇನ್ನೂ ಒಂದು ಅಡುಗೆ ಮಾಡ್ಕೊಬೋದು. ಅಂದರೆ ಇದ್ರಾಗೆ ಈ ಜಾಸ್ತಿ ಏನು ಮಾಡೋದಕ್ಕಾಗಲ್ಲ. ಹೆವಿ ಟೆಂಟಿನ ಎಲ್ಲ ಆಕ್ಸೆಸರೀಸ್ಗಳಿದ್ರೆ ಮಾಡ್ಬೋದು. ನಮ್ಮ ಥರ ಎಲ್ಲರೂ ಬಂದು ಮಾಡೋಕ್ಕೆ ಹೋದರೆ ಯಾವ ಕಾರಣಕ್ಕೂ ಆಗಲ್ಲ. ದಾಟ್ತಾ ಬಂದಿದ್ದೀವಿ ಅಂತ ಅಂದರೆ ನಿಮಗೆ ಏನು ತೋರಿಸೋಣ. ಇಲ್ಲಿ ನಮ್ಮ ಟೆಂಟು, ಇದೊಂದು ಸ್ವಲ್ಪ ಅಲ್ಲಿ ನಮ್ಮ ಬೈಕು, ಅಲ್ಲಿ ಎಡ್ಲಿರ್ ಥರ ಕಾಣಿಸ್ತೈತಲ್ಲ ನಮ್ಮ ಬೈಕು ಅಷ್ಟೇ. ಮತ್ತು ಇಲ್ಲಿ ಸ್ಟವ್, ನಮ್ಮ ಸ್ಟವ್. ಇದರೊಳಗೆ ಕಾಫಿ ರೆಡಿ ಐತೆ. ಇನ್ನೇನು ಕುಡಿಯೋದಷ್ಟೇ ಬಾಕಿ. ಹೋಗಿ ಕಪ್ ತಗೊಂಬರ್ತೀನಿ. ಹೊರಗಿದ್ರೆ ಟೀ ಕುಡಿಯೋಕ್ಕಾಗಲ್ಲ ಮತ್ತು ಏನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅಷ್ಟೊಂದು ಹುಳಗಳು ಕಾಡ್ತಾ ಇರ್ತವೆ. ಟೆಂಟ್ ಒಳಗೆ ಬಂದು ಮತ್ತೆ ನಮ್ಮ ಸೆಟಪ್ ಹೆಂಗಿತ್ತು ಅದೇ ಥರನೇ ರೆಡಿ ಮಾಡ್ಕೊಂಡಿದ್ದೀವಿ. ಟೀಗೆ ಒಂದು ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ದೀವಿ. ಏನು ಅಂತಂದರೆ ಕೆಳಗಿಟ್ಟರು ಬಿಸಿ ಆಗ್ತಿಲ್ಲ. ಒಟ್ಟಿಗೆ ಕಾಫಿ ರೆಡಿ ಐತೆ. ಪಾತ್ರೆ ಅಂತ ಸ್ವಲ್ಪ ಅಕ್ಕಂಗೆ ಕುಡಿಯೋದಷ್ಟೇ. ಟೀ ಲೋಟಗಳು ಇಲ್ಲದಾವೆ. ಈಗ ಅಕ್ಕಂಗೆ ಕುಡಿದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀವಿ. ಸೂಪರ್. ಕರೆಕ್ಟಾಗಿ ಹೇಳು. ನಿಜ ಹೇಳು. ನಿಜ ಚೆನ್ನಾಗೈತಿ. ನಿಜ ಹೇಳ. ನೀ ವಿಡಿಯೋ ಬೇಕಾರೆ ಹೇಳೋಣ. ಕರೆಕ್ಟಾಗಿ ಹೇಳು. ಮತ್ತೆ ಚೆನ್ನಾಗಿಲ್ಲ. ಮತ್ತೆ ಏನು ಮಾಡ್ತಿ? ಚೆನ್ನಾಗಿಲ್ಲ. ಚೂರು ಹೊಡೆದೋಯ್ತಲ್ಲ ಗಟ್ಟಿ ಗಟ್ಟಿ. ಅದೇ ಬೇಕಿರೋದು. ಇವಾಗ ನಾನು ಕುಡಿದು ನೋಡ್ತೀನಿ ತಡಿಯಪ್ಪ ಹೆಂಗೈತೆ. ಹುಳಿ ಗಟ್ಟಿ ಗಟ್ಟಿ ಇಲ್ಲ. ಅವಸರಕ್ಕೆ ಅದೇನೋ ಬಂದು ಮಾಡ್ಕೊಂಬಿಟ್ವಿ. ಚೂರು ಚೆನ್ನಾಗಿಲ್ಲ. ವೇಸ್ಟ್ ಇದು. ವೇಸ್ಟ್ ಅಂದರೆ ಪ್ರಾಪರ್ ಫ್ಲಾಪ್ ಇದು. ಏನು ಮಾಡಿದ್ವಿ ಹೇಳು? 5 ಹಾಕ್ಬಿಟ್ಟಿಲ್ಲ ಬ್ರೂ. ಅದು ಗಟ್ಟಿ ಆಗ್ಬಿಡೋದು. ನೈಟ್ ಹೊತ್ತು ಏನೋ ಮಾಡೋಕ್ಕೆ ಅಂತ ಬಂದು ಅದೇನೋ ಆಗ್ಬಿಡ್ತು ಅಷ್ಟೇ. ಆ್ಯಕ್ಚುಲಿ ಇನ್ನೊಂದೈತೆ. ಇಲ್ಲಿ ಇದನ್ನು ತಂದಿದ್ವಲ್ಲ, ಏನು ಯೋಗ ಮ್ಯಾಟು, ಅದನ್ನು ಯಾವ ಥರ ಬಳಸೋದು ಇಲ್ಲಿ ಅಂತ ತೋರಿಸ್ತೀನಿ. ಬಿಸ್ಕೆಟ್ನ ತಗೊಂಬಂದಿದ್ದೆ. ಬಿಸ್ಕೆಟಾದ್ರು ತಿಂತೀವಿ. ಒಟ್ಟಿಗೆ 3 ಜನದ್ದು ಈ ಥರ ಇರ್ತದೆ. ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್, ಅಂದರೆ ತುಂಬಾ ಜಾಗ ಇರೋ ಥರ ಇರ್ತದೆ. ಏನು ಬೇಕಾದರೂ ಮಾಡ್ಬೋದು. ಒಟ್ಟಿಗೆ ಅಡುಗೆ ಮಾತ್ರ ಒಳ ಮಾಡೋಂಗಿಲ್ಲ. ಊಟ ಒಳಗೆ ಮಾಡೋಕ್ಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಷ್ಟೆ. ಇದು ಯೋಗ ಮ್ಯಾಟು. ಇದನ್ನು ಯಾವ ಥರ ಇಲ್ಲಿ ಬಳಸ್ಕೊಬೋದು ಅಂತಂದರೆ, ಈಗ ಅದನ್ನು ಯಾವ ಥರ ಬಳಸೋದು ಅಂತ ಈಗ ಹೇಳ್ತೀನಿ ನೋಡಿರಿ ನಿಮಗೆ. ಈ ಥರ ಹಾಸ್ಕೊಂಡು ಇದನ್ನೊಂಥರ ಬೆಡ್ ಥರ ಯೂಸ್ ಮಾಡ್ಬೋದು. ನಾನೊಂದು 5.25 ಅಡಿ ಅದೀನೇನೋ. 5.25 ಅಡಿ ಅದೀನಿ. ಆರಾಮ ಮಕ್ಕಂಬೋದು ಇಲ್ಲಿ. ಕಾಲು ಚಾಚ್ಕೊಂಡು ಹೆವಿ ಶೆಕೆ ಆಯ್ತು.
ಹೆವಿ ಶೆಕೆ ಆಯ್ತು, ಮಕ್ಕಂದಿದ್ದೀನಿ. ಅಂದರೆ ಆರಾಮ ಮಕ್ಕೊಂಬೋದು, ಕಾಲು ಚಾಚ್ಕೊಂಡು ಆರಾಮ ಮಕ್ಕೊಂಬೋದು. ಈ ಕಡೆ ಕಸ, ಇಲ್ಲೊಬ್ಬರು ಮತ್ತು ಈ ಕಡೆ ಒಬ್ಬರು. ಆ ಲೈಟ್ ಯಾಕೋ ಆಗ್ಲಿಂದನೂ ಆಗ್ದಾಗ್ಲೂ ಆಫ್ ಆಗ್ತಾಯಿತ್ತು, ಮತ್ತೆ ಆನ್ ಆಕತೆ, ಆಫ್ ಆಕತೆ. ಈ ಮಳೆಗಾಲದಲ್ಲಿ ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವ ಥರ ಇದೆ ಅಂತಂದು. ಓಕೆ, ಇವತ್ತಿಗೆ ಇಷ್ಟು ಸಾಕು. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲ, ಕಾಫಿದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ ಬಂದಿದ್ದೆ. ನೋಡಿದ್ರೆ ಈ ಪಜಿತಿ ಆಯ್ತು. ಹೊತ್ತು ಎಲ್ಲರೂ ಕ್ಯಾಂಪಿಂಗ್ ಮಾಡಬೇಕಾದ್ರೆ ದೆವ್ವಗಳು, ಯಾರಿಗೆ ತಾನೇ ಭಯ ಆಗಲ್ಲ. ದೆವ್ವಗಳು ಹೆಂಗಾಕತ್ತೆ ಅಂತ ಅಂದರೆ, ಮೊದಲನೇ ಸರಿ ನಾವು ಹಿಂದಕ್ಕೆ ತಿರುಗಿ ನೋಡಿದಾಗ ಏನೂ ಇರೋಲ್ಲ, ಅಂದರೆ ಅದು ಬರ್ತಾ ಇರ್ತೈತೆ. ಮತ್ತೊಂದು ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲೂ ಏನೂ ಇರೋಲ್ಲ. ಆದರೆ ಮೂರನೇ ಸರಿಗೆ ಮಾತ್ರ ಮತ್ತೆ ಹಿಂದಕ್ಕೆ ತಿರುಗಿ ನೋಡೋದಕ್ಕಿಂತ ಮುಂಚೆನೇ ಬಂದು ಅಟ್ಯಾಕ್ ಮಾಡಿಡ್ತದೆ. ಅಷ್ಟೇ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.